ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನೀವು ನಾ ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ ನಾನು ನಿಮಗೆ ನೋಡ್ಬೋದು. ನಿಮಗೆ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ ನಾನು ನೋಡ್ಬೋದು. ನೀವು ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನಿಮ್ಮ ವಾಲೆಟ್ ಮಿಷನ್ಗೆ ಇನ್ಪುಟ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ರೀತಿ ಇರುತ್ತೆ. ಇದರೊಳಗೆ ಸಾಂಗ್ ಎಲ್ಲ ಇರುತ್ತೆ ನೋಡ್ಬೋದು. ಇಲ್ಲಿ ಏನಪ್ಪ ಮಾಡಬೇಕು ಅಂದ್ರೆ ನೀವು ಜಸ್ಟ್ ನಿಮ್ಮ ಫೋಟೋ ಹಾಕ್ಕೊಂಡು ಎಫೆಕ್ಟ್ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಬೀಟ್ ಮಾರ್ಕಿಗೆ ಇಟ್ಕೊಳ್ಳಿ. ಇಲ್ಲಿ ಫಸ್ಟ್ ಒಂದು ಗ್ರೂಪ್ ಅಂತ ಇದೆಯಲ್ಲ, ಇದನ್ನ ಏನು ಮಾಡ್ಕೋಬೇಡಿ, ಕರೆಕ್ಟಾಗಿರುತ್ತೆ. ನೀವು ಫಾಂಟ್ ಏನು ಆ್ಯಡ್ ಮಾಡ್ಕೊಳೋದು ಬೇಕಾಗಿಲ್ಲ, ಅದು ವಿಡಿಯೋ ಆಗಿರುತ್ತೆ. ಈಗ ಬೀಟ್ ಮಾರ್ಕಿಗೆ ಇಟ್ಕೊಳ್ಳಿ. ಬೀಟ್ ಮಾರ್ಕಿಗೆ ಇಟ್ಕೊಂಡಾದ್ಮೇಲೆ ನೀವು ನಿಮ್ಮ ಗ್ಯಾಲರಿ ಒಳಗೆ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ಫೋಟೋನ. ಆಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಅದೇ ರೀತಿ ಕೂಡ ಇದೇ ರೀತಿ ಅಷ್ಟು ಫೋಟೋನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು 4 ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ ಈಗ ನಿಮಗೆ ನೋಡ್ಬೋದು. ಈ ರೀತಿ ಒಂದು 4 ಫೋಟೋ ಹಾಕ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ನೋಡ್ಬೋದು ಈ ರೀತಿ ಆ್ಯಡ್ ಮಾಡಿಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡಿಕೊಂಡು ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಮುಂದ್ಗಡೆ ಎಲ್ಲ ಅದೇ ರೀತಿ ಮಾಡ್ಕೊಳ್ಳಿ. ಅದೇ ರೀತಿ ಮಾಡ್ಕೊಂಡಾದ್ಮೇಲೆ ನೀವು ಈ ಫಸ್ಟ್ ಒಂದು ಎಫೆಕ್ಟ್ಸ್ ಇದೆಯಲ್ಲ, ಇದನ್ನು ಕಾಪಿ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಒಂದು ಫೋಟೋ ಹಾಕಿದ್ರಲ್ಲ ಅದಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ಆಮೇಲೆ ಇಲ್ಲಿ ಲಾಸ್ಟ್ ಒಂದು ಫೋಟೋಕ್ಕೆ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಲಾಸ್ಟ್ ಒಂದು ಫೋಟೋಕ್ಕೆ ಈ ಫೋಟೋಕ್ಕೂ ಕೂಡ ಅದೇ ಎಫೆಕ್ಟ್ಸ್, ಫಸ್ಟ್ ಒಂದು ಎಫೆಕ್ಟ್ಸ್ ಹಾಕಿದ್ರಲ್ಲ ಅದೇ ಎಫೆಕ್ಟ್ ಹಾಕಿ. ಇಲ್ಲಿ ಮಿಡಲ್ ಬರ್ತಾವಲ್ಲ, ಈ ಮಿಡಲ್ ಬರೋ ಫೋಟೋಗಳಿಗೆ ಅಷ್ಟಕ್ಕೂ ನೀವು ಇಲ್ಲಿ ಸೆಕೆಂಡ್ ಒನ್ದಿಂದ ಬರ್ತಾವಲ್ಲ ಈ ಎಫೆಕ್ಟ್ಸ್ನ ಈ ಮಿಡಲ್ ಬರೋ ಫೋಟೋಗಳಿಗೆ ಅಷ್ಟಕ್ಕೂ ಒಂದೇ ಎಫೆಕ್ಟ್ ಅದು. ಹಾಗಾಗಿ ಅಷ್ಟು ಫೋಟೋಕ್ಕೂ ಅದನ್ನೇ ಪೇಸ್ಟ್ ಮಾಡಿ ನೋಡ್ಬೋದು. ಈ ರೀತಿ ಹಾಗೆ ಪೇಸ್ಟ್ ಮಾಡ್ಕೊತ ಇಲ್ಲಿ ಮಿಡಲ್ ಬರ್ತಾವಲ್ಲ ಈ ಬೀಟ್ ಮಾರ್ಕ್ಗಳಿಗೆ ಅಷ್ಟಕ್ಕೂ ಒಂದೇ ಎಫೆಕ್ಟ್ ಅದು, ಅದನ್ನು ಪೇಸ್ಟ್ ಮಾಡಿ ನೋಡ್ಬೋದು. ನೀವು ಪ್ರಿವ್ಯೂ ವಿಡಿಯೋ ಇದೆಯಲ್ಲ, ಸೇಮ್ ಅದೇ ರೀತಿ ಬರ್ತಾಯಿದೆ ನೋಡ್ಬೋದು. ಈಗ ಹಾಕಿರೋ ಫೋಟೋ ಇಷ್ಟಾದಮೇಲೆ ವಿಡಿಯೋ ಕ್ಲೀನಾಗಿ ಆಗಿರುತ್ತೆ. ಕ್ಲೀನಾಗಿ ಆದಮೇಲೆ ಇವು ಫಸ್ಟ್ ಒಂದು ಇದ್ವಲ್ಲ, ಇವನ್ನ ಈ ಗ್ರೂಪ್ನ ಡಿಲೀಟ್ ಮಾಡಬೇಡಿ. ಅವ್ನು ಬಿಟ್ಟು ಫಸ್ಟ್ ಒಂದು ಹಾಕಿದ್ನಲ್ಲ ಆ ಫೋಟೋಗಳನ್ನ ಅಷ್ಟು ಈ ಥರ ಸೆಲೆಕ್ಟ್ ಮಾಡಿಕೊಂಡು ನೋಡ್ಬೋದು. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿ. ನೀವು ಹಾಕಿರೋ ಫೋಟೋ ಅಷ್ಟೇಗಳು ಇರ್ತಾವಲ್ಲ ಅಷ್ಟೇ ಆದಮೇಲೆ ಅವನ್ನ ಇಟ್ಕೊಂಡು ವಿಡಿಯೋ ಸೇವ್ ಮಾಡಿಕೊಂಡು ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.